ಹಾಯ್ ಹಲೋ ನಮಸ್ತೆ. ನಿಮಗೆಲ್ರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೆಲ್ಲರೂ ಕೂಡ ಗೊತ್ತಿರುವ ಹಾಗೆ ನಟ ಯಶ್ ಅವರು ಕಳೆದ 4 ವರ್ಷಗಳಿಂದಲೂ ಕೂಡ ಟಾಕ್ಸಿಕ್ ಮೂವಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜನತೆಗೆ ಏನು ಬೇಕೋ ಅದನ್ನು ಕೊಡುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬ್ಯುಸಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಳೆದ 1 ವರ್ಷಗಳ ಹಿಂದೆ ಟಾಕ್ಸಿಕ್ ಮೂವಿಯನ್ನು ನಾವು ಮಾರ್ಚ್ 19, 2026ರಂದು ಬಿಡುಗಡೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಏನು ಡೇಟನ್ನು ಅನೌನ್ಸ್ ಮಾಡಿದರೋ, ಅದನಂತರದಲ್ಲಿ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಸ್ಕೇಲಲ್ಲಿ ಚಿತ್ರ ಬಿಡುಗಡೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಆ ಒಂದು ಕನ್ನಡ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ಗಳಲ್ಲಿ ಎರಡಲ್ಲಿಯೂ ಕೂಡ ಅಟ್ ಎ ಟೈಮಲ್ಲಿ ಶೂಟ್ ಮಾಡಲಾಗುತ್ತಾ ಇದೆ ಅನ್ನುವಂತಹ ಮಾಹಿತಿ ಕೇಳಿಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಟ ಯಶ್ ಅವರಾಗಿರ್ಬೋದು ಅಥವಾ ಟಾಕ್ಸಿಕ್ ಟೀಮಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಫಿಷಿಯಲ್ ಆಗಿರ್ತಕ್ಕಂಥ ಅಪ್ಡೇಟ್ ಇರಲಿಲ್ಲ. ಬಟ್ ಆದರೆ ಇದನ್ನು ಇಂಗ್ಲೀಷಲ್ಲಿಯೂ ಕೂಡ ಬಿಡುಗಡೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಟಾಕ್ಸಿಕ್ ಟೀಮ್ ಈ ಮೊದಲೇ ಬಿಟ್ಟಿರ್ತಕ್ಕಂತಹ ಪೋಸ್ಟ್ಗಳಲ್ಲಿ ಮೆನ್ಷನ್ ಮಾಡಿ ಹೇಳಿದರು. ಸೊ ಹಾಗಾಗಿ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳು, ಒಂದಿಷ್ಟು ಏನು ಹೈಪ್ ಅನ್ನುವಂಥದ್ದು ಎಲ್ಲರಲ್ಲಿಯೂ ಕೂಡ ಮನೆ ಮಾಡಿತ್ತು. ಯಾಕೆ ಅಂತಂದರೆ ಇದಕ್ಕೆ ಪೂರ್ವದಲ್ಲಿ, ಅಂದರೆ ಇದಕ್ಕಿಂತ ಮೊದಲು ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಯಾರೂ ಕೂಡ ಯಾವುದೇ ಇಂಡಸ್ಟ್ರಿಯಿಂದ ನಾವು ಕಂಪೇರ್ ಮಾಡೋದಾಯಿತು ಅಂತಂದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ಚಿತ್ರಗಳು ಇಲ್ಲವೇ ಇರಲಿಲ್ಲ. ಸೊ ಮೊದಲ ಬಾರಿಗೆ ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ, ಸ್ಯಾಂಡಲ್ವುಡ್ಡಿಂದ, ಕರ್ನಾಟಕದಿಂದ ನಟ ಯಶ್ ಅವರು ಆ ಒಂದು ಚಿತ್ರವನ್ನು, ಅಂದರೆ ಟಾಕ್ಸಿಕ್ ಚಿತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಒಂದು ಆಡಿಯನ್ಸ್ಗಳಿಗೂ ಕೂಡ ತಲುಪಿಸುವಂತಹ ಕೆಲಸವನ್ನು ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮಾರ್ಕೆಟನ್ನು ಸೃಷ್ಟಿ ಮಾಡಬೇಕು. ಎಲ್ಲರೂ ಕೂಡ ಕನ್ನಡ ಸಿನಿಮಾಗಳತ್ತ ನೋಡಬೇಕು, ಸ್ಯಾಂಡಲ್ವುಡ್ ಅತ್ತ ನೋಡಬೇಕು. ಏನೋ ಒಂದು ಬಾರಿ ಕೆಟ್ಟಿತ್ತು, ಕನ್ನಡ ಸಿನಿಮಾ ಅಂತಂದರೆ ಕೇವಲ ಸಣ್ಣ ಸಣ್ಣ ಸಿನಿಮಾ ಅಥವಾ ಸಣ್ಣ ಬಜೆಟಿನ ಸಿನಿಮಾ ಅಂತೇಳಿ ಎಲ್ಲರೂ ಕೂಡ ನೋಡ್ತಾ ಇದ್ರು. ಅದನ್ನು ಹೊರತುಪಡಿಸಿಯೂ ಕೂಡ ಇವತ್ತು ಕನ್ನಡ ಸಿನಿಮಾ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಒಂದು ಮನ್ನಣೆಯನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಟ ಯಶ್ ಅವರು ಕಳೆದ 4 ವರ್ಷಗಳಿಂದಲೂ ಕೂಡ ಅತ್ಯಂತ ಉತ್ಸಾಹಕದಿಂದ, ಅತ್ಯಂತ ತನ್ನನ್ನು ತಾನು ರೈಟಿಂಗಲ್ಲಾಗಿರ್ಬೋದು ಅಥವಾ ಆ ಒಂದು ಮೂವಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಅದರ ಬೆನ್ನಲ್ಲೇ ನಮಗೆ ಗೊತ್ತಾಗ್ತದೆ ಏನಪ್ಪ ಅಂತಂದರೆ, ಆ ಬಿಟ್ಟಿರ್ತಕ್ಕಂತಹ 5 ಪೋಸ್ಟರ್ಗಳಲ್ಲಾಗಿರ್ಬೋದು, ಆ ಒಂದು ಕ್ವಾಲಿಟಿ ಆಗಿರ್ಬೋದು, ಆ ಒಂದು ಮೇಕಿಂಗ್ ಆಗಿರ್ಬೋದು, ಆ ಒಂದು ವಿಜುವಲೈಸೇಷನ್ ಆಗಿರ್ಬೋದು, ಎಲ್ಲಿಯೂ ಕೂಡ ನಾವು ಈ ಮೊದಲು ಭಾರತೀಯ ಚಿತ್ರರಂಗದಲ್ಲಿ ನಾಟ್ ಓನ್ಲಿ ಕನ್ನಡ ಇಂಡಸ್ಟ್ರಿ ಅಂತೇಳಿ ಅಲ್ಲ, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಈವನ್ ಹಿಂದಿಯೂ ಕೂಡ ಆಗಿರ್ಬೋದು, ಈ ಪರಿಯಾಗಿರ್ತಕ್ಕಂತಹ ಕ್ವಾಲಿಟಿ ರೀತಿಯಾಗಿರ್ತಕ್ಕಂಥ ಪೋಸ್ಟರ್ಗಳಾಗಿರ್ಬೋದು ಅಥವಾ ಆ ಒಂದು ರಾಯ ಅನ್ನುವಂತಹ ಇಂಟ್ರೊಡಕ್ಷನ್ ಏನು ಒಂದು ಲುಕ್ಕನ್ನು ರಿವೀಲ್ ಮಾಡಿದರು ಅಥವಾ ಆ ಒಂದು ವಿಡಿಯೋನ ಏನು ತುಣುಕನ್ನು ಏನು ಬಿಟ್ಟರು, ಅದನಂತರದಲ್ಲಿ ಆ ಒಂದು ಮೇಕಿಂಗಲ್ಲಿಯೂ ಕೂಡ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂತಹ ಕ್ವಾಲಿಟಿಯನ್ನು ನಮಗೆ ತೋರಿಸಿರ್ತಕ್ಕಂಥ ರೀತಿ ಆಗಿರ್ಬೋದು. ಸೊ ಇವೆಲ್ಲವನ್ನು ಪರಿಗಣಿಸಿ ನೋಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಮನ್ನಣೆಯನ್ನು ಪಡೆಯುವಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡುವಲ್ಲಿ ಟಾಕ್ಸಿಕ್ ಟೀಮ್ಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂತಹ ಅರ್ಹತೆಗಳು ಇದ್ದಾವೆ ಅನ್ನುವಂಥದ್ದು ಸಿನಿಮಾ ಪ್ರೇಕ್ಷಕರಿಗೆ ಅನಿಸುವಂಥದ್ದು. ಸೊ ಇವತ್ತು ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರವನ್ನು ಹೇಳೋದಾಯಿತು ಅಂದರೆ ಮಾರ್ಚ್ 19ನೇ ತಾರೀಕಿಗೆ ನಾವು ಬಿಡುಗಡೆ ಮಾಡ್ತೀವಿ 2026ಕ್ಕೆ ಅಂಥೇಳಿ ಈ ಮೊದಲು 1 ವರ್ಷಗಳ ಮೊದಲೇ ಟಾಕ್ಸಿಕ್ ಟೀಮ್ ಅನೌನ್ಸನ್ನು ಮಾಡಿತ್ತು. ಆದರೆ ಅದಕ್ಕೆ ಮಧ್ಯೆ ಇವತ್ತು ದುರಂಧರ್ ಅನ್ನುವಂತಹ ಮೂವಿ ಕೇವಲ ಹಿಂದಿ ಅನ್ನುವಂತಹ ಒಂದೇ ಒಂದು ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಆಗಿ 1300 ಕೋಟಿಗೂ ಕೂಡ ಅಧಿಕವಾಗಿರ್ತಕ್ಕಂತಹ ಕಲೆಕ್ಷನನ್ನು ಮಾಡಿರ್ತಕ್ಕಂಥದ್ದು ವಿಶ್ವಾದ್ಯಂತ, ರಾಜ್ಯಾದ್ಯಂತ. ಸೊ ಇದರ ಬೆನ್ನಲ್ಲೇ ಇವತ್ತು ದುರಂಧರ್ 2 ಅನ್ನುವಂತಹ ಮೂವಿಯು ಕೂಡ ಸಿದ್ಧತೆಯಾಗಿ ಬರ್ತದೆ ಅಥವಾ ಆ ಒಂದು ಮೂವಿಗೆ ಸಂಬಂಧಪಟ್ಟಂತೆ ದುರಂಧರ್ 2 ಮೂವಿ ಅದೇ ಒಂದು ದಿನ, ಅಂದರೆ ಮಾರ್ಚ್ 19ನೇ ತಾರೀಕಿಗೆ ನಾವು 2026ರಂದು ಬಿಡುಗಡೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಅಲೌನ್ಸನ್ನು ಮಾಡಿರ್ತಕ್ಕಂಥದ್ದು. ಸೊ ಈಗ ನಾವು ಅಂದ್ಕೊಂಡಿದ್ವಿ, ಅಂದರೆ ಭಾರತೀಯ ಚಿತ್ರರಂಗದಲ್ಲಿ ಈ ಒಂದು ಮೂವಿಗೆ, ಅಂದರೆ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಂಪೀಟ್ ಮಾಡ್ತಕ್ಕಂತಹ ಒಂದು ಮೂವಿಗಳು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ವಿ. ಆದರೆ ದುರಂಧರ್ 2 ಅನ್ನುವಂತಹ ಮೂವಿ ಅದೇ ಒಂದು ದಿನ, ಅಂತಂದರೆ 19 ಮಾರ್ಚ್ 2026ರಂದು ಬಿಡುಗಡೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಯಾವಾಗ ಡೇಟನ್ನು ಅನೌನ್ಸ್ ಮಾಡ್ತಾರೋ, ಸೊ ಆಗ ದುರಂಧರ್ 1ಅನ್ನು ಎಲ್ಲರೂ ಕೂಡ ನೋಡಿದ್ರು, ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಆದರೆ ದುರಂಧರ್ 2 ಮೂವಿ ಅವತ್ತಿನ ದಿನವೇ ಬಿಡುಗಡೆ ಆಗೋದ್ರಿಂದ ಟಾಕ್ಸಿಕ್ ಟೀಮ್ಗೆ ಅಥವಾ ಟಾಕ್ಸಿಕ್ ಮೂವಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅಡಚಣೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಮೊದಲು ಯೋಚನೆಯನ್ನು ಮಾಡಿದರು. ಬಟ್ ಆದರೆ ಈ ಒಂದು ಡೇಟನ್ನು ಅನೌನ್ಸ್ ಮಾಡಿದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಟಾಕ್ಸಿಕ್ ಮೂವಿಗೆ ಥಿಯೇಟರ್ಗಳ ಸಮಸ್ಯೆ ಆಗ್ಬೋದು ಅಥವಾ ಏನು ಹಿಂದಿ ಆಡಿಯನ್ಸ್ನು ಜಾಸ್ತಿ ಪ್ರಮಾಣದಲ್ಲಿ ಟಾಕ್ಸಿಕ್ ಮೂವಿಯನ್ನು ನೋಡದೇ ಇರ್ತಕ್ಕಂತಹ ಪ್ರಸಂಗ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಅಂಶ ನಮಗೆ
ಕಾಣ್ತಾ ಇರ್ತಕ್ಕಂಥದ್ದು. ಬಟ್ ಆದರೆ ಯಾರೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಯಾವ ಮೂವಿ ಯಾವ ಕಂಟೆಂಟು ಚೆನ್ನಾಗಿರ್ತದೆಯೋ ಆ ಕಡೆ ಪ್ರೇಕ್ಷಕ ವರ್ಗ ನುಗ್ಗಿ ಹೋಗ್ತಾರೆ ಅನ್ನುವಂಥದ್ದು ಈ ಮೊದಲೇ ಬಿಡುಗಡೆಯಾಗಿರ್ತಕ್ಕಂತಹ ಹಲವಾರು ಚಿತ್ರಗಳನ್ನು, ಹಲವಾರು ಬಿಗ್ ಬಜೆಟ್ನ ಚಿತ್ರಗಳು ಒಂದೇ ಡೇಟಿನಂದು ಬಿಡುಗಡೆ ಆದರೂ ಕೂಡ ಕೆಲವೊಂದಿಷ್ಟು ಚಿತ್ರಗಳು ಕಂಟೆಂಟ್ ಮೇಲೆ ನಿರ್ಧಾರ ಆಗಿರ್ತದೆ. ಸೊ ಆ ಒಂದು ಕಂಟೆಂಟು ಪ್ರೇಕ್ಷಕ ವರ್ಗಕ್ಕೆ ಇಷ್ಟ ಆಯಿತು ಅಂತಂದರೆ ಡೆಫಿನೆಟ್ಲಿ ಅವ್ರು ನೋಡ್ತಾರೆ, ನುಗ್ತಾರೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾಗಿ ನಾವೇನು ಹೇಳೋದಪ್ಪ ಅಂತಂದರೆ, ನಾವೀಗ ಆಲ್ರೆಡಿ ದುರಂಧರ್ 1 ಮೂವಿಯನ್ನು ನೋಡಿದ್ದೀವಿ. ಅದರ ಕಂಟೆಂಟ್ ಏನಂಥೇಳಿ ನಮಗೆ ಗೊತ್ತು. ಬಟ್ ಆದರೆ ಅದರ ಮುಂದಿನ ಭಾಗ ಏನಿರ್ಬೋದು ಅನ್ನೋದನ್ನು ಸ್ವಲ್ಪ ಕುತೂಹಲ ಇರ್ತದೆ. ಬಟ್ ಆದರೆ ನಮ್ಮ ಯಶ್ ಅವರು ಅಭಿನಯಿಸಿರ್ತಕ್ಕಂತಹ ಟಾಕ್ಸಿಕ್ ಮೂವಿಯ ಒಂದೇ ಒಂದು ತುಣುಕನ್ನು ಬಿಟ್ಟರೆ ನಮಗೇನೂ ಕೂಡ ಸಿಗಲ್ಲ ಅದರಲ್ಲಿ. ಅಂದರೆ ಜಾನರ್ ಗೊತ್ತು, ಯಾವ ಬೇಸಸ್ ಮೇಲೆ ಮೂವಿ ಬರ್ತಾ ಇದೆ, ಗ್ಯಾಂಗ್ಸ್ಟರ್ ಮೂವಿ ಅಂತೇಳಿ ಗೊತ್ತು. ಆದರೆ ಡ್ರಗ್ ಮಾಫಿಯಾ ವಿರುದ್ಧ ಅಥವಾ ಡ್ರಗ್ ಮಾಫಿಯಾ ಆ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಸೊ ಅದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾಗಿಯೂ ಕೂಡ ಟಾಕ್ಸಿಕ್ ಮೂವಿಯ ಕಂಟೆಂಟ್ ಯಾವ ರೀತಿಯಾಗಿರ್ಬೋದು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಆದರೆ ಟಾಕ್ಸಿಕ್ ಟೀಮಿಗೆ ಒಂದು ಏನೋ ಆತ್ಮವಿಶ್ವಾಸ ಇದೆ. ಡೆಫಿನೆಟ್ಲಿ ನಮ್ಮ ಒಂದು ಅಂದರೆ ಕೇವಲ ನಾಟ್ ಓನ್ಲಿ ಭಾರತೀಯ ಚಿತ್ರರಂಗದಲ್ಲಿ ಈ ಮೊದಲು ಬಿಡುಗಡೆಯಾಗಿರ್ತಕ್ಕಂತಹ ಒಂದು 5-6 ಲ್ಯಾಂಗ್ವೇಜ್ಗಳಲ್ಲಿ ಮಾತ್ರ ಅದನ್ನು ಸೀಮಿತಪಡಿಸಿದೆ. ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿಯೂ ಕೂಡ ಈ ಒಂದು ಚಿತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಟಾಕ್ಸಿಕ್ ಟೀಮ್ ಆಗಿರ್ಬೋದು ಅಥವಾ ನಟ ಯಶ್ ಅವರಾಗಿರ್ಬೋದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಂದರೆ ಡೆಫಿನೆಟ್ಲಿ ಆ ಒಂದು ಕಂಟೆಂಟ್ ಮೇಲೆ ಅವರಿಗೆ ಅಷ್ಟೇ ಪ್ರಮಾಣದಲ್ಲಿರ್ತಕ್ಕಂತಹ ನಂಬಿಕೆ, ಆತ್ಮವಿಶ್ವಾಸ ಇರೋದ್ರಿಂದನೇ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾಕ್ಸಿಕ್ ಟೀಮನ್ನು ಅಥವಾ ಟಾಕ್ಸಿಕ್ ಮೂವಿಯನ್ನು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಟ ಯಶ್ ಅವರಾಗಿರ್ಬೋದು ಅಥವಾ ಟಾಕ್ಸಿಕ್ ಟೀಮ್ ಆಗಿರ್ಬೋದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ KGF 2 ಮೂವಿ ಅಂದರೆ ಅದನ್ನು ಕೇವಲ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ಅಥವಾ ಕರ್ನಾಟಕದಲ್ಲಿ ಮಾತ್ರ ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಶಾಂತ್ ನೀಲ್ ಅವರು ಚಿತ್ರವನ್ನು ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ. ಆದರೆ ಅವ್ರಿಗೂ ಕೂಡ ಹೋಪ್ ಇರಲಿಲ್ಲ. ಅಂದರೆ ಬಹುಭಾಷೆಯಲ್ಲಿ ಆ ಒಂದು ಚಿತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಆ ಒಂದು ಆಲೋಚನೆಯೇ ಇರಲಿಲ್ವಂತೆ. ಬಟ್ ಆದರೆ ಯಾವಾಗ ನಟ ಯಶ್ ಅವರು ಈ ಒಂದು ಚಿತ್ರವನ್ನು ನಾವು ದೇಶಾದ್ಯಂತ ಇದನ್ನು ಬಿಡುಗಡೆ ಮಾಡಬೇಕು, ಮಲ್ಟಿ ಲ್ಯಾಂಗ್ವೇಜಲ್ಲಿ ಇದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದಾಗ ಪ್ರಶಾಂತ್ ನೀಲ್ ಅವರು ಒಪ್ಕೊಂಡಿರಲಿಲ್ವಂತೆ. ಸುಮಾರು 2 ತಿಂಗಳ ಕಾಲ ಅವರಿಬ್ಬರೂ ಕೂಡ ಸಣ್ಣ ಪುಟ್ಟ ಮನಸ್ತಾಪಗಳಾಗಿ ಆಮೇಲೆ ಕೊನೆಗೆ ನಟ ಯಶ್ ಅವರು ಒಪ್ಕೊಳ್ಳಿಲ್ವಂತೆ. ನಾವು ಈ ಒಂದು ಮೂವಿಯನ್ನು ಮಲ್ಟಿಪಲ್ ಲ್ಯಾಂಗ್ವೇಜ್ಗಳಲ್ಲಿ ಬಿಡುಗಡೆ ಮಾಡಲೇಬೇಕು ಅಂಥೇಳಿ ನಿರ್ಧಾರವನ್ನು ತೆಗೆದುಕೊಂಡಾಗ ಅದಾದ ಬಳಿಕ ಅದನ್ನು ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಬಿಡುಗಡೆ ಮಾಡಿದ ಮೇಲೆ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ, 1270 ಕೋಟಿಗಿಂತಲೂ ಕೂಡ ಜಾಸ್ತಿ ಒಂದು ಕಲೆಕ್ಷನನ್ನು ಮಾಡಿರ್ತಕ್ಕಂಥದ್ದು, ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿತ್ತು ಆ ಒಂದು ಟೈಮಲ್ಲಿ. ಬಟ್ ಆದರೆ ಈಗ ಆ ಟೈಮಲ್ಲೇ ಅವರು ಆ ರೀತಿಯಾಗಿರ್ತಕ್ಕಂತಹ ಆಲೋಚನೆಯನ್ನು ಮಾಡಿ ಮಲ್ಟಿಪಲ್ ಲ್ಯಾಂಗ್ವೇಜ್ಗಳಲ್ಲಿ ಬಿಡುಗಡೆ ಮಾಡಿದರು ಅಂತಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಇಂಗ್ಲೀಷ್ ಆಗಿರ್ಬೋದು ಅಥವಾ ಇನ್ನಿತರೆ ಮಲ್ಟಿಪಲ್ ಲ್ಯಾಂಗ್ವೇಜ್ಗಳಲ್ಲಿಯೂ ಕೂಡ ಚಿತ್ರ ಬಿಡುಗಡೆ ಆಗ್ತದೆ. ವಿದೇಶಿಯರು ಕೂಡ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಿನಿಮಾವನ್ನು ನೋಡ್ತಾರೆ. ನೋಡುವಂತಹ ರೀತಿಯಲ್ಲಿ ನಾವು ಮೇಕಿಂಗನ್ನು ಮಾಡಿದ್ದೀವಿ. ಕಂಟೆಂಟ್ ಆ ರೀತಿಯಾಗಿದೆ ಅನ್ನುವಂಥದ್ದು ಆತ್ಮವಿಶ್ವಾಸ ನಟ ಯಶ್ ಅವರಲ್ಲಿದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಇದು ಒಂದು ಒಳ್ಳೆಯ ಕಂಟೆಂಟ್ ಭರಿತವಾಗಿರ್ತಕ್ಕಂತಹ ಮೂವಿ ಆಗಿರೋದ್ರಿಂದ ನಾಟ್ ಓನ್ಲಿ ನಮಗೆ ಈಗ ದುರಂಧರ್ 2 ಬಿಡುಗಡೆ ಆದರೂ ಕೂಡ ಸಮಸ್ಯೆ ಇಲ್ಲ. ಯಾರೇ ಒಂದು ಚಿತ್ರವನ್ನು ಬಿಡುಗಡೆ ಮಾಡಿದ್ರೂ ಕೂಡ ಟಾಕ್ಸಿಕ್ ಮೂವಿಯ ಆಪೋಸಿಟ್ ಆಗಿ ಟಾಕ್ಸಿಕ್ ಮೂವಿ ವಿಲ್ ಬಿ ವಿನ್. ಅಂದರೆ ಅದು ಕಂಟೆಂಟ್ ಭರಿತವಾಗಿರ್ತಕ್ಕಂಥ ಮೂವಿ ಆಗಿರೋದ್ರಿಂದ ಸೊ ಡೆಫಿನೆಟ್ಲಿ ಅದು ಹೆಸರನ್ನು ಗಳಿಸ್ಕೊಳ್ಳುತ್ತೆ. ನಾಟ್ ಓನ್ಲಿ ಇಂಡಿಯಾ ಅಂಥೇಳಿ ಮಾತ್ರ ಸೀಮಿತವಾಗಿರದೆ ಅಥವಾ ಇಂಡಿಯಾದಲ್ಲಿ ಮಾತ್ರ ಹೆಸರನ್ನು ಮಾಡಲ್ಲ ಈ ಸಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರದ ವಿಮರ್ಶಕರು ಏನಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂತಹ ಚಿತ್ರದ ಪ್ರೇಮಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಆ ರೀತಿಯಲ್ಲಿ ಇವತ್ತು ನಟ ಯಶ್ ಅವರು ಟಾಕ್ಸಿಕ್ ಮೂವಿಯನ್ನು, ಟಾಕ್ಸಿಕ್ ಟೀಮನ್ನು ಕಟ್ಕೊಳ್ಳೋದ್ರ ಜೊತೆಗೆ ಆ ಒಂದು ಕ್ವಾಲಿಟಿ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ವಿಜುವಲೈಸೇಷನ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಅಥವಾ ಪ್ರತಿಯೊಂದು VFX ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ A ಗ್ರೇಡನ್ನು ತೆಗೆದುಕೊಂಡಿದೆ ಮೂವಿ. ಸೊ ಆ ಪರಿಯಾಗಿರ್ತಕ್ಕಂತಹ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ. ಡೆಫಿನೆಟ್ಲಿ ಕೂಡ ಇವತ್ತು ಎಲ್ರಿಗೂ ಕೂಡ ಮೆಚ್ಚುಗೆ ಆಗೋ ರೀತಿಯಲ್ಲಿ ಇವತ್ತು ಮಾಡಿರ್ತಾರೆ ಅನ್ನುವಂಥದ್ದು ನನ್ನ ಒಂದು ಹೋಪ್. ಸೊ ಹಾಗಾಗಿ ಟಾಕ್ಸಿಕ್ ಮೂವಿಗೆ ಯಾವುದೇ ಒಂದು ವಿಘ್ನಗಳು ಬಂದರೂ ಕೂಡ ಹೆದರ್ಕೊಳ್ಳುವಂತಹ ನೆಸೆಸರಿನೇ ಇಲ್ಲ. ಡೆಫಿನೆಟ್ಲಿ ಕಂಟೆಂಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಕಂಟೆಂಟ್ ಮೇಲೆ ನಮ್ಮ ಟೀಮ್ಗೆ ಗ್ರಿಪ್ ಇದೆ. ಸೊ ಹಾಗಾಗಿ ಒಂದು ಒಳ್ಳೆ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲದೆ ನಮ್ಮ ಭಾರತದಲ್ಲಿಯೂ ಕೂಡ ಈ ಹಿಂದೆ ಯಾವುದೇ ಯಾವುದೇ ಚಿತ್ರ ಬಿಡುಗಡೆ ಆದರೂ ಕೂಡ ಅವರು ಯಾರೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಹೆಸರನ್ನು ಮಾಡದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಟಾಕ್ಸಿಕ್ ಟೀಮ್ ಮಾಡಲಿಕ್ಕೆ ಮುಂದಾಗಿದೆ. ಸೊ ಹಾಗಾಗಿ ಟಾಕ್ಸಿಕ್ ಮೂವಿನ ಬೆಂಬಲ ಮಾಡಿ, ಕೇವಲ ಇದು ಯಾವುದೋ ಒಂದು ಲ್ಯಾಂಗ್ವೇಜ್ಗೆ, ಯಾವುದೋ ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗಿರಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮ್ಮ ದೇಶದ ಚಿತ್ರರಂಗವನ್ನು
ಪರಿಚಯ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಸಾಗ್ತಾ ಇದೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಟಾಕ್ಸಿಕ್ ಮೂವಿಯನ್ನು ಸಪೋರ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತೇಳಿ ಹೇಳ್ತಾ, ಸೊ ಡೋಂಟ್ ವರಿ, ಮಾರ್ಚ್ 19, 2026ಕ್ಕೆ ಡೆಫಿನೆಟ್ಲಿ ಚಿತ್ರ ಬಿಡುಗಡೆ ಆಗೇ ಆಗುತ್ತೆ. ಓಕೆ, ಸೊ ಇದಾಗಿತ್ತು ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರವನ್ನು ನಿಮ್ಮ ಮುಂದೆ ತಿಳಿಸುವಂತಹ ಪ್ರಯತ್ನ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.